ಮುಖ್ಯವಾಗಿ ಪ್ರೀತಿಯ ತಮ್ಮ ಅನಿಲ್ ಅವರಿಗೆ ಮನದುಂಬಿ ಅಭಿನಂದನೆಗಳು. ಬಿಸಿಲು ನಾಡಿನೊಳಗ ಹಿಂಗೆಲ್ಲ ತಂಪು ತಂಪು ಸಂಗತಿಗಳು ಬಂದ್ರ ಯಾರಿಗೂ ಖುಷಿ ಆಗೋದಿಲ್ಲ ಹೇಳ್ರಿ. ನಿಜವಾಗ್ಲೂ ಸಂತೋಷ ಆಗ್ತದೆ. ಸರ್ವೇಯರ್ ಅಂತ ಅಂದ ಕೂಡಲೇ ನಾನು ವಿಸಾಜಿಯವರು ಮಾತಾಡ್ತಿದ್ದೆವು. ಅನಿಲ್ ಇಷ್ಟೆಲ್ಲ ಕಥೆಗಳು ಬರೀಲಿಕ್ಕ ಮುಖ್ಯ ಕಾರಣ ಅವರ ಕೆಲಸ, ಅವರ ಕಾರ್ಯ, ಅವರ ಸರ್ವೆ. ಯಾರು ಬೀದಿ ಮೇಲೆ ಇರ್ತಾರೋ, ಯಾರು ಜನರ ಮಧ್ಯದಲ್ಲಿ ಇರ್ತಾರೋ ಅವ್ರು ಖಂಡಿತ ಕಥೆಗಾರ ಆಗ್ತಾರೆ. ಡಿಪಾರ್ಟ್ಮೆಂಟ್ ನೀವೆಲ್ಲ ಬಂದಿರಲ್ಲ, ನೀವು ಕಥೆಗಾರರೇ. ನಿಮ್ಮೊಳಗೂ ಒಂದು ಕಾವ್ಯ ಅದ, ನಿಮ್ಮೊಳಗೂ ಅನೇಕ ಕಥೆಗಳವ. ಅವ್ರು ಅದಕ್ಕೆ ಅಕ್ಷರದ ಎರಕ ಹೋಯ್ತಾರೆ. ನೀವು ಅಕ್ಷರಕ್ಕೆ ಇನ್ನೂ ಬರ್ಲಿಕ್ಕಿಲ್ಲ. ಅನೇಕ ಜನ ಪ್ರಯತ್ನ ಮಾಡ್ರಿ, ನೀವೆಲ್ಲರೂ ನಿಜವಾಗ್ಲೂ ಸಾಹಿತಿಗಳಾಗ್ತೀರಿ. ಎಷ್ಟೋ ಸರ್ತಿಗೆ ಕತೆ ಬರೆದವರಿಗೆ ಪ್ರಶಸ್ತಿಗಳು, ಸನ್ಮಾನ, ಅದು ಇದು ಎಲ್ಲವೂ ಇರ್ತಿತ್ತು. ಆದ್ರೆ ಈ ಎಲ್ಲ ನೋವು, ನಲಿವು, ಸಂಕಟ, ಸಂತಸ ಎಲ್ಲವುಗಳನ್ನ ಪ್ರತಿನಿಧಿಸಿ ಅವರು ಬರೆದಿರ್ತಾರೆ ಸಾಹಿತ್ಯ. ನಾನು ಹೆಚ್ಚು ಮಾತಾಡೋದಿಲ್ಲ. ಬಹಳ ಸಂತೋಷದಿಂದ ಅನಿಲ್ ಅವರ ಈ ಪುಸ್ತಕ ಬಿಡುಗಡೆ ನಾನು ಒಪ್ಕೊಂಡಿದ್ದೆ. ಈಶ್ವರ್ ಚಂದ್ರ ನಾವೆಲ್ಲ ಚಳುವಳಿಯ ಹಿನ್ನೆಲೆಯಿಂದ ಜೊತೆಯಾಗಿ ಬಂದವರು 30-35 ವರ್ಷದಿಂದ. ಈಶ್ವರ್ ಅವರು ಇವತ್ತು ಸಾಹಿತ್ಯದ ಬಗ್ಗೆ ಮಾತಾಡಿದ್ದು ನನಗೆ ಬಹಳ ಖುಷಿ ಆಯ್ತು. ಈಶ್ವರ್ ಚಂದ್ರ ಅವರು ನಿಜವಾಗ್ಲು ಸಾಮಾನ್ಯವಾಗಿ ಅವರು ವಿದ್ಯಾರ್ಥಿ ಚಳವಳಿಯಲ್ಲಿ ಇದ್ದಾಗ ವಿದ್ಯಾರ್ಥಿ ಚಳವಳಿಯ ನಾಯಕರಾಗಿದ್ರು. ಆ ತರುವಾಯ ಅವರು ಭಾಷಣ ಕೇಳಿದ್ದಿಲ್ಲ. ಇವತ್ತಿಲ್ಲಿ ಸಾಹಿತ್ಯಿಕವಾದ ಒಂದು ಬಹುಮುಖ್ಯ ಪ್ರಬಂಧನೆ ಅವರು ಮಂಡಿಸ್ಯಾರ. ನನಗನ್ಸ ಈಶ್ವರ್ ಚಂದ್ರ ಅವರು ಇನ್ನು ಮುಂದೆ ಬರಹಗಾರರಾಗಿ ಅರಳಿ ಬಿಡ್ತಾರೆ. ಅದಕ್ಕೂ ಅನಿಲ್ ಥ್ಯಾಂಕ್ಸ್, ಅನಿಲ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಎನಿವೇ, ಯಾವುದೇ ಡಿಪಾರ್ಟ್ಮೆಂಟಿನೊಳಗಿನ ಅಧಿಕಾರಿಗಳು ಇರ್ತಾರಲ್ಲ, ಸಾಮಾನ್ಯವಾಗಿ ಅವರಿಗೆ ಈ ಸಾಹಿತ್ಯ, ಸಂಸ್ಕೃತಿ ಇವೆಲ್ಲವೂ ಹೆಚ್ಚು ತಲೆ ಹೋಗಲ್ಲ. ಏನಿದ್ರು ಬಿಲ್ಲು, ಚೆಕ್ಕು, ನೋಟು, ಅದು ಇದು ಅವೇ ಟೆನ್ಷನ್ ಆಗಿರ್ತದ. ಆದ್ರ ಈ ಡಿಪಾರ್ಟ್ಮೆಂಟಿನ ಎಲ್ಲ ಅಧಿಕಾರಿಗಳು ಬಂದು ಕೂತಿದಿರಲ್ಲ, ಸರ್ ಥ್ಯಾಂಕ್ ಯು ನಿಮ್ಗೆಲ್ಲರಿಗೂ ಸಹಿತ. ಬಹುಶಃ ನೀವು ಎಲ್ಲರೂ ಕಥೆಗಳು ಬರೀಲಿಕ್ಕೆ ಆರಂಭ ಮಾಡ್ಬೇಕಾಗ್ತದೆ ಅಂತ ನನಗೆ ಅನಿಸ್ತದೆ. ಕಣ್ಕೊಳ್ಳೋ ಮಡಿವಾಳಪ್ಪ ಒಂದ್ ಕಡೆ ಒಂದ್ ಮಾತು ಹೇಳ್ತಾರೆ, ಹೊತ್ತು ನುಚ್ಚಿಲ್ಲ ಹುಗ್ಗಿಗೆ ಎಲ್ಲಾದ ಬೆಲ್ಲ, ಸುಳ್ಳಂತ ಬರೀಲ್ಯಾಕ, ಬಿಟ್ಟಿಗೆ ಬಂತೇನೋ ದೌತಿ ಲೆಕ್ಕಳಿಕೆ ಅಂತ ಮಾತು ಹೇಳ್ತಾರೆ. ನಮ್ಮ ದೌತಿ ಲೆಕ್ಕಳಿಕೆ ಬಿಟ್ಟಿಗೆ ಬಂದಿಲ್ಲ, ಸುಳ್ಳು ಬರೀಲಿಕ್ಕೆ ಆಗದಿಲ್ಲ ಅನ್ನೋ ಮಾತು ಕಣ್ಕೊಳ್ಳೋ ಮಡಿವಾಳಪ್ಪ ಹೇಳ್ತಾರೆ. ಅವತ್ತೇ ಹೇಳಿದ ಮಾತು. ಸೊ ಈ ಎಲ್ಲ ಮಾತುಗಳನ್ನ ಇಟ್ಕೊಂಡು ನಾವು ನೋಡಿದ್ರ ನಮ್ಮ ನಾಡಿನ ಒಳಗ ನಿಜವಾಗ್ಲೂ ಸಾಹಿತಿಗಳಾದವರು ಈ ಎಲ್ಲ ಸಂಕಟಗಳಿಗೆ ಕನ್ನಡಿ ಹಿಡಿಬೇಕಾಗ್ತದ. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಒಂದ್ ಸಣ್ಣ ಕನ್ಫ್ಯೂಷನ್ ನನಗೆ ಆಗಿ ಇವತ್ತಿನ ಈ ಅವಸರಕ್ಕೆ ನಾನು ಬಿದ್ಕೊಂಡ್ಬಿಟ್ಟಿನಿ. ಅವರು ಈಶ್ವರ್ ಚಂದ್ರ ಅವರು 16 ಅಂತ ಹೇಳಿದ್ರು. ಫೋನಲ್ಲಿ ನನಗೆ 12 ಅಂತ ಕೇಳಿ ಬಂತು ನೋಡ್ರಿ. ನಾ 12 ನನ್ನ ಡೈರಿ ಒಳಗೆ ಮಾರ್ಕ್ ಮಾಡ್ಕೊಂಡು ಮನ್ಯಾಗ ಒಂದು ನೋಟಿಸ್ ಬೋರ್ಡ್ ಹಾಕಿನಿ. ಕಂಟಿನ್ಯೂ ಓಡಾಡ್ತಿರ್ತೀನಿ ಆ ಕಡೆ ಈ ಕಡೆ ಅಂತೇಳಿ. 12 ಡೇಟ್ ನೀವು ಯಾರು ಕೇಳಬೇಡ್ರಿ ನನಗಂತ ಹೇಳಿದ್ದ. ಆದ್ರೆ ಮೊನ್ನೆ ನೋಡ್ರೆ ಇನ್ವಿಟೇಷನ್ ಬಂತು 16 ಅಂತದ. ಗಾಬರಿ ಆಗೋಯ್ತು ನನಗೆ. ಆಕ್ಚುಲಿ ಇವತ್ತು ನಾಳೆ 2 ದಿನ ಮೀಟಿಂಗ್ ಫಿಕ್ಸ್ ಮಾಡಿನಿ. ನಾನೇ ಜಿಲ್ಲಾ ಕಾರ್ಯದರ್ಶಿ ಇಡೀ ವರದಿ ನಾನು ಮಂಡಿಸ್ಬೇಕು. ನಾನು ಈಶ್ವರ್ ಚಂದ್ರ ಅವ್ರಿಗೆ ಅಂತಿದ್ದ, ನಂಗೆ ಮಾಫ್ ಮಾಡ್ರಪ್ಪ, ನಾ ಬರೋದಿಲ್ಲ. ಬಹಳ ದುಃಖದ ಮಾತಿ ಅದ, ಬಟ್ ಏನ್ ಮಾಡ್ಲಿ ಬರೋದಿಲ್ಲ ಅಂತ. ಆದ್ರೆ ನನಗೆ ಇವತ್ತು ನಮ್ಮ 3 ಜನ ಸಂಗಾತಿಗಳು ಸಹಾಯ ಮಾಡಿದ್ರು. ನಾವು ತಡವಾಗಿ ಹೊಂತೀವಿ ಅಂದ್ರು. ನಂಗೆ ಬಹಳ ಸಂಭ್ರಮ ಆಯ್ತು. ಅದ್ಮೇಲೆ ಒಂದು ಕವನ ಬರಿಬೇಕು ಅನ್ನಿಸ್ಬಿಡ್ತು. ಯಾಕಂದ್ರ ಅನಿಲ್ ಪುಸ್ತಕ ಬಿಡುಗಡೆಗೆ ಇಂಥ ಒಂದು ಸಾಹಿತ್ಯ ಸಂಭ್ರಮದ ಸಂದರ್ಭಕ್ಕ ಇಡೀ ದಿನ ನಮ್ಮನ್ನು ನಾವು ಒಡ್ಕೊಳ್ಳೋ ಖುಷಿ ಅದಲ್ಲ, ಅದಕ್ಕಿಂತಲೂ ಮಿಗಿಲಾದ ಖುಷಿ ಮತ್ತೊಂದು ಇರೋದಿಲ್ಲ ನಮ್ಗೆಲ್ರಿಗೂ. ಎಷ್ಟೋ ಸರ್ತಿ ನಾವು ಕಥೆಗಳು ಬರಿಬೇಕಾದಾಗ, ನಾನೀಗ ಸ್ವಲ್ಪ ಬಿಟ್ಟಿದ್ದೀನಿ, ನಮ್ಮ ಕರಪತ್ರಗಳ ಹಿಂದೆ ಕಥೆಗಳು ಬರ್ದಿದೀವಿ ನಾವೆಲ್ಲ. ಎಲ್ಲೋ ಹೋರಾಟಕ್ಕೆ ಹೋದಾಗ ಅಲ್ಲೆಲ್ಲೋ ಕೂತು ಸ್ವಲ್ಪ ಬಿಡುವು ಸಿಕ್ಕ್ರ ಅಲ್ಲೇನೆ ಕಥೆಗಳು ಬೀಚಿದ್ದೆವು. ಬಹಳ ಕಾವು ಕೂತು ಅದ್ಭುತವಾದ ಸಾಹಿತ್ಯ ಸೃಷ್ಟಿ ನಮ್ಮಿಂದ ಸಾಧ್ಯ ಆಗಿಲ್ಲ. ಅದಕ್ಕೆ ಬಹುಶಃ ನಾವು ಬಹಳ ದೊಡ್ಡ ಅಕಾಡೆಮಿಕ್ ಸಾಹಿತ್ಯಗಳೇನಾಗಲಿಕ್ಕಿಲ್ಲ. ಆದರೆ ಈ ಸಾಹಿತ್ಯವೇ ಜನತೆಯ ಸಾಹಿತ್ಯವಾಗಿ ಬಂದಿದ್ದನ್ನ ನಮ್ಮ ವಚನಕಾರರು, ತತ್ವಪದಕಾರರು, ಮತ್ತೆಲ್ಲರ ಸಾಹಿತ್ಯಗಳನ್ನ ನಾವು ನೋಡ್ತೀವಿ. ಅನಿಲ್ ಗುನ್ನಾಪುರ ಅವರ ಕಥೆಗಳು ಅಂತ ಎಲ್ಲ ಒಂದು ಶ್ರೇಷ್ಠವಾದಂತಹ ಸಾಹಿತ್ಯದ ಲೈನಿಗೆ ಖಂಡಿತ ನಿಂತ್ಕೊಳ್ತವ. ನಾನು ನಿರೀಕ್ಷೆ ಮಾಡ್ತೀನಿ ಅನಿಲ್ ಇನ್ನಷ್ಟು ಮತ್ತಷ್ಟು ಕಥೆಗಳು ಬರೀಲಿ, ಬೇರೆ ಬೇರೆ ಕಥಾ ಸಾಹಿತ್ಯ ಪ್ರಕಾರಕ್ಕೆ ಒಡ್ಡುಕೊಳ್ಳಿ, ನಮ್ಮ ನಾಡಿನೊಳಗಿನ ಎಲ್ಲ ಸಂಕಟ, ಸಂತಸ ಇನ್ನೊಂದು ಮತ್ತೊಂದಕ್ಕೆ ಬೆಳಕು ಹಿಡೀಲಿ, ಕನ್ನಡಿ ಹಿಡೀಲಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಪುಸ್ತಕ ಬಿಡುಗಡೆ ಮಾಡಿ ಹಿಂಗೆ ಹೊರಟು ಬಿಡಬೇಕು ಅಂತ ಅಂದ್ಕೊಂಡಕ್ಕೆ ಒಂದ್ 2 ನಿಮಿಷ ಆಗಿ ನಿಮ್ ಜೊತೆಗೆ ಮಾತಾಡ್ಬೇಕು ಅಂತ ಅನ್ನಿಸ್ತು. ಈಶ್ವರ್ ಚಂದ್ರ ಅವರು ಹೇಳಿದ್ರು 1 ನಿಮಿಷ ಮಾತಾಡಿ ನೀವು ಹೋಗ್ರಿ ಅಂತ ಹೇಳಿದ್ರು ಅವರು. ಫಾರ್ಮಾಲಿಟಿ ಅಲ್ಲ,
ನನಗೆ ಎಷ್ಟೋ ಸರ್ತಿಗೆ ಈ ಫಾರ್ಮಾಲಿಟಿಗಳು ಮಾಡ್ಲಿಕ್ಕೆ ಮನಸ್ಸಾಗಲ್ಲ. ಎಷ್ಟೊಂದು ಎಷ್ಟೊಂದು ಬೇಲಿಗಳು, ಎಷ್ಟೊಂದು ಕಂಡೀಷನ್ಗಳು, ಎಷ್ಟೊಂದು ಒತ್ತಡಕ ಯಾಕೆ ಮನಸ್ಸು ಒಳಗಾಗಬೇಕು? ಸುಮ್ಮನೆ ನೀರು ಹರಿಯುವಾಗ, ಗಾಳಿ ಬೀಸುವಾಗ ಆರಾಮಾಗಿ ಇರುವಾಗ ಈ ಗಡಿಯಾರು ಇದೆಲ್ಲ ಯಾಕೆ ಕಂಡಿಳಿದ್ರು ಅನಿಸ್ಬಿಡ್ತದೆ ಒಂದೊಂದ್ಸರ್ತಿ. ಆದ್ರೆ ಎಷ್ಟು ಕಟ್ಟ ಹಾಕೊಂಡ್ಬಿಡ್ತೀವಿ ನಮ್ಮನ್ನ ನಾವು ಅಂದ್ರ. ಏನಾದ್ರೂ ಬದಲಾವಣೆ ಮಾಡ್ಬೇಕು ಅಂದ್ರ ಬೇಲಿಗಳ ಹಾಕೋಬೇಕು, ಬೇಲಿಗಳಿದ್ರ ಮನಸ್ಸದು ಕೊಡ್ಕೊಡಲ್ಲ, ಹಾಗೆ ಒದ್ದಾಡಿ ಬಿಡ್ತೀವಿ. ನನ್ಗೆ ಯಾವಾಗ್ಲೂ ಅಂತಾರ, ನೀನೊಂದು ಚೌಕಟ್ಟಿಗೆ ಸಿಗಲ್ಲ, ನೀನ್ ಯಾವತ್ತು ಬೇಲಿ ಮುರಿತಿ ಅಂತ. ಬೇಲಿ ಮುರಿಯುವ ಮೂಲಕವೇ ಮಹಿಳಾ ವಿಮೋಚನೆಯ ದಾರಿಯನ್ನ ಕಂಡುಕೊಂಡವ್ರು ನಾವೆಲ್ಲ. ಈ ವ್ಯವಸ್ಥೆ ಹಾಕಿದಂತ ಬೇಲಿಯನ್ನ ಮುರಿಲಿಕ್ಕಾಗಿ ನಮಗೆ ವಚನಕಾರರು, ಸಾಹಿತಿಗಳು, ಅನೇಕ ಹೋರಾಟಗಾರರು, ಸೂಫಿ, ಸಂತ, ಅವಧೂತ, ಆರುಣ ಪರಂಪರೆಗಳೆಲ್ಲ ಹೊಸದನ್ನ ಕಟ್ಕೊಳ್ಳಿಕ್ಕಾಗಿ, ನ್ಯಾಯದ ಪರ, ಸಮಾನತೆ ಪರ, ಮಾನವೀಯತೆ ಪರ ನುಗ್ಗಲಿಕ್ಕಾಗಿ ಬೇಲಿಗಳ ಮುರಿಯೋದನ್ನು ಸಹಿತ ಕಲಿಸಿದ್ದಾರೆ. ಹಾಗಾಗಿ ನಾನು 1 ನಿಮಿಷ ಮಾತಾಡಬೇಕು ಅನ್ಕೊಂಡಂತ ಬೇಲಿಯನ್ನು ಮುರಿದು ಇನ್ನೊಂದ್ 2-3 ನಿಮಿಷ ಹೆಚ್ಚು ನಿಮ್ ಜೊತೆಗೆ ಮಾತಾಡಿದ್ದೀನಿ. ಆದ್ಮೇಲೆ ನೀವೆಲ್ಲರೂ ಸಹ ಇಡೀ ಕಾರ್ಯಕ್ರಮದುದ್ದಕ್ಕೂ ಭಾಗವಹಿಸ್ತೀನಿ. ಆ ತರುವಾಯ ಮತ್ತೆ ನಾವು ಎಲ್ಲರೂ ಭೇಟಿಯಾಗೋಣ. ನಾನೀಗ ಮಾತಾಡೋ ಟೈಮಲ್ಲಿ ಹೈದರಾಬಾದ್ ಕರ್ನಾಟಕ ಅರ್ಥಾತ್ ಕಲ್ಯಾಣ ಕರ್ನಾಟಕದ ಒಳಗ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯದ ಪಟ್ಟಿ ಅದ, ನೀವು ಅದನ್ನ ನೋಡ್ಬೇಕು. ನಮ್ಮ ದೇವದಾಸಿ ತಾಯಿಯರ ಗತಿ ಏನದ, ನೀವು ಅದನ್ನ ನೋಡ್ಬೇಕು. ನಮ್ಮ ಗೌರ್ಮೆಂಟ್ನ ಯಾವುದು ಕೋರ್ಟಿನ ವ್ಯಾಪ್ತಿ ಒಳಗೆ ಏನೇನೋ ಹೆಸರು ಕೊಡ್ತಾರೆ, 3rd ಜೆಂಡರ್ ಅದು ಇದು. ನಾನು ಹಂಗಲ್ಲ, ನಾನು ನಮ್ಮ ಸಹೋದರಿಯರು, ನಮ್ಮ ಅಕ್ಕ ತಂಗಿಯರಂತೆ ನಾನು ಖಂಡಿತ ನಂಬಿದ್ದೀನಿ. ಇದೇ ಸಮಾಜವು ಹಿಂಗೆ ನಂಬಬೇಕು. ಲಿಂಗವನ್ನ ತೀರ್ಮಾನ ಮಾಡಿದವರು ಯಾರು? ಅವರೆಲ್ಲರ ಸಂಕಟಗಳವ. ಎಷ್ಟೋ ಬಯಲಿಗೆ ಬಿದ್ದ ಸಂಕಟಗಳು ಬೇರೆ, ಒಳಗಡೆ ಮುಚ್ಚಿ ಹೋದ ಸಂಕಟಗಳು ಬೇರೆ. ಅವೆಲ್ಲವನ್ನ ಬಿಚ್ಚಿ ಬಯಲುಗೊಳಿಸುವಂಥದ್ದು ಸಾಹಿತಿಗಳ, ಬರಹಗಾರರ, ಅಕ್ಷರ ಬಲ್ಲವರ ಕರ್ತವ್ಯ ಅಂತೇಳಿ ನಾವು ಭಾವಿಸ್ತೀವಿ. ನಾವು ಬರೆದ ಕೂಡಲೇ ಸಮಾಜ ಬದಲಾಗ್ಬಿಡ್ತದ ಅಂತೇನಿಲ್ಲ. ಆದರೆ ಬರೆದಿದ್ದನ್ನ ಇದ್ದ ವ್ಯವಸ್ಥೆಗೆ ಕನ್ನಡಿ ಹಿಡಿಯೋದಲ್ಲ, ಇದ್ದವರು ಗೆದ್ದವರು ಕದ್ದವರಿಗೆಲ್ಲ ಒಂದು ಸವಾಲು ಹಾಕಲಿಕ್ಕೆ ಖಂಡಿತ ಲೇಖನಿ, ಮಡಿವಾಳಪ್ಪನ ಈ ಲೇಖನಿ ಇದೆಯಲ್ಲ, ಸುಳ್ಳು ಬರೆಯಲ್ಲ, ನಾನು ಏನು ಸತ್ಯ ಅದನ್ನು ಅದನ್ನೇ ಬರೀತೀನಿ ಅಂತಿದೆಯಲ್ಲ, ಅಂಥ ಒಂದು ಸಾಹಿತ್ಯದ ದಾರಿಯಲ್ಲಿ ಗುಣಾಪುರ್ ಅವರು ಉತ್ತಮವಾದ ಕಥೆಗಳನ್ನು ಕೊಡ್ತಾ ಇದ್ದಾರೆ. ಸೊ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೀನಿ. ನನ್ನ ಬೀದರ್ ಜಿಲ್ಲೆ, ನನ್ನ ಬೀದರ್ ಅಂದ್ರೆ ಬೇರೆದು ನಿಮ್ಗೆ ಅಲ್ಲೇನ್ರಿ ಅಂದ್ರೆ ಭೂಮಂಡಲ ನಮ್ಮದು. ಆಕ್ಚುಲಿ ಎಷ್ಟು ಒಂದು 800 ಕೋಟಿ ಜನಸಂಖ್ಯೆದರ ಭೂಮಂಡಲ. ಸಕಲ ಜೀವರಿಗೆ ಲೇಸು ಬಯಸುವ ತತ್ವ ಶರಣ ತತ್ವ. ಆ ತತ್ವವನ್ನು ನಂಬಿಕೊಂಡು ಬಂದವರು ನಾವು. ಅದಕ್ಕೂ ಸಹಿತ ನಾನು ಹುಟ್ಟಿ ಬೆಳೆದ ನಾಡಿನಲ್ಲಿ ಯಾರಾದ್ರೂ ಅದ್ಭುತವಾಗಿ ಬೆಳೆದ್ಬಿಟ್ರ ಅದು ಪಡೋ ಸಂತೋಷ ಅದಲ್ಲ, ಅದು ಬೇರೆನೆ. ವಿಸಾಜಿ ಅಂತದ್ರಲ್ಲಿ ಒಬ್ಬರು ಇಡೀ ಕರ್ನಾಟಕ ರಾಜ್ಯ ಅಲ್ಲ, ದೇಶವೇ ಗಮನಿಸುವಂತ ಒಬ್ಬ ವಿಸಾಜಿ, ನನ್ನ ಜಿಲ್ಲೆಯವರು ವಿಕ್ರಮ್ ವಿಸಾಜಿ. ಅವರಿವತ್ತು ವೇದಿಕೆ ಮೇಲರ ಬಹಳ ಪ್ರಖರ ಸಾಹಿತಿ ಮತ್ತು ವೈಚಾರಿಕ ಚಿಂತಕಿ. ಸಂಧ್ಯಾ ಅವರು ಈ ವೇದಿಕೆ ಮೇಲೆ ತಮ್ಮ ಬಾಬು ಯಡ್ರಾಮಿಯವರದರ ಉಳಿದೆಲ್ಲ ಹಿರಿಯರು ನೀವೆಲ್ಲರೂ ಇದ್ದೀವಿ. ಇಡೀ ದಿನ ನೀವು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಭಾವಿಸಿ ಇಂಥ ಮಹತ್ವದ ಪುಸ್ತಕದ ಬಿಡುಗಡೆಗೆ ನನ್ನನ್ನು ಕರೆದಂತ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ದಯವಿಟ್ಟು ನನಗೆ ಪರವಾನಗಿ ಕೊಡ್ರಿ. ಮೀಟಿಂಗ್ ನಲ್ಲಿ ನಾನು ಹೋಗಿ ಭಾಗವಹಿಸಬೇಕಾಗ್ತದ, ಹೋಗ್ಬೋದಾ? ಓಕೆ, ಥ್ಯಾಂಕ್ ಯು.